ಓಕೆ, ನಮಸ್ಕಾರ. KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಓಕೆ, ನಿಮಗೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಕಡೆಯಿಂದ ಇದೀಗ ತಾನೇ ಬಂದಿರತಕ್ಕಂಥ ಇತ್ತೀಚಿನ ಪ್ರಕಟಣೆಯಲ್ಲಿ ಹೋಯ್ತು ಅಂತಂದರೆ ನಿಮ್ಗಾಳೆ ಗೊತ್ತಿದೆ. ಈಗಾಳೆ ಹೊಸದಾಗಿ ಒಂದು ಕಾಣಿಸ್ತಿದೆ, ಅಂದರೆ ಫಾರ್ಮ್ ಡಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಸೊ ಭಾಳ ಹುಡುಗರು ವೇಟ್ ಮಾಡ್ತಿದ್ರು. ಯಾಕೆಂತಂದರೆ ನಿಮಗೂ ಕೂಡ ಗೊತ್ತಿದೆ ಆಪ್ಷನ್ ಎಂಟ್ರಿ ಯಾವ ಸ್ಟಾರ್ಟ್ ಮಾಡ್ತಾರೆ ಅಂತಂದು. ನೀವು ಯಾವ ರೀತಿ ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ನೋಡಬೇಕು ಅಂತಂದರೆ ಯಾಕೆ ಇದು ಸೀಟ್ ಮ್ಯಾಟ್ರಿಕ್ಸ್ ಇಂಪಾರ್ಟೆಂಟು ಕೂಡ ಆಗುತ್ತೆ ಅಂತಂದರೆ, ಓಕೆ ಈಗ ಲೈಕ್ ಎಕ್ಸಾಂಪಲ್ ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2025 ಮೇಲೆ ಹೋಗ್ತೀನಿ. ಇಲ್ಲಿ ನಿಮ್ಗೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಅಂತ ಸಿಗಲ್ಲ. ಓಕೆ, ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಬ್ಯಾಕ್ ಹೋಗ್ಬಿಟ್ಟು ಅಲ್ಲಿ ಈಗಾಗಲೇ ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಬಿಟ್ಟಿದ್ರು ಅದರಲ್ಲಿ ಹೋಯ್ತು ಅಂತಂದರೆ ಏನು ಸಿಗುತ್ತೆ ಅಂತಂದರೆ ಇಲ್ಲಿ ನೋಡಿ. ಓಕೆ, ಇಲ್ಲಿ ಕಾಣಿಸ್ತಿದೆ, ಇದರಲ್ಲಿ BPT ಕೂಡ ಆಗಿದೆ ಆ್ಯಂಡ್ ಅದ್ರ ತಕ್ಕಂಗೆ ಬಿ ಫಾರ್ಮಾ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಇದೆ. ಓಕೆ, ಬಿ ಫಾರ್ಮಸ್ ಕ್ಲಿಕ್ ಮಾಡ್ಕೊತೀನಿ. ಬಿ ಫಾರ್ಮ್ ತಕ್ಕಂಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ರಿಲೀಸ್ ಮಾಡಿದಾರೆ. ಸೊ ಗುಡ್ ನ್ಯೂಸ್, ಯಾಕಂದರೆ ಭಾಳ ಹುಡುಗರು ವೇಟ್ ಮಾಡ್ತಿದ್ರಿ ಯಾವಾಗಪ್ಪ ಬಿಡ್ತಾರೆ, ಯಾಕಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅನ್ನೋದು. ಸೊ ಎನಿವೇ ತಾತ್ಕಾಲಿಕ ಆಗಲಿ ಏನಾಗಲಿ ಬಿಟ್ಟಿದ್ದಾರೆ ಅಂತಂದರೆ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ತಾರೆ ಈ ಕಾಲೇಜಸ್ಸು. ಇದೇ ಆಲ್ಮೋಸ್ಟ್ ಓಕೆ 100% ಇರ್ತದೆ. ಸದ್ಯಕ್ಕೆ ಸುಮ್ಮನೆ ತಾತ್ಕಾಲಿಕದಿಂದ ಬಿಟ್ಟಿರ್ತಾರೆ, ಆಲ್ಮೋಸ್ಟ್ ಇದೆ. ಓಕೆ, ಸೊ ನಾ ಸಜೆಸ್ಟ್ ಮಾಡ್ತೀನಿ ಇಷ್ಟೇ, ನೀವು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಇದು ನೋಡ್ಕೊಳ್ಳದೆ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದರೆ ಮಾಡಿ. ಓಕೆ, ನಾನೇನು ಬೇಡನಲ್ಲ, ಬಟ್ ಇದು ನೋಡಿ ಮಾಡೋರ್ಗೂ ಕೆಲವೊಂದಿಷ್ಟು ಸಜೆಷನ್ ಕೊಡ್ತೀನಿ. ಅಂದರೆ ಈಗ ಹೋಗ್ತೀರ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ HK RK ಅಂತ ಇರ್ತದ, ಇದ್ರಲ್ಲಿ ನೋಡಿಬಿಟ್ಟು ನೀವೇನಾದರೂ ಲೈಕ್ ಎಕ್ಸಾಂಪಲ್ ಈಗ ಈ ಒಂದು HK ಅಂತ ಇದೆ ಅಥವಾ RK ಅಂತ ಇದೆ. ಓಕೆ, RKದಲ್ಲಿ ಹೋಗ್ತೀರಾ, ಇಲ್ಲಿ ಈ ಒಂದು ಕೆಟಗರಿದಲ್ಲಿ 0 ಅಂತ ಸೀಟ್ ಇದೆ ಅಂದರೆ ಸೀಟೇ ಇರಲ್ವಾ ಬ್ರದರ್ ಅಂತ ಕೇಳ್ಬೋದು. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ನಿಮ್ಮ ಜನರಲ್ ಮೆರಿಟಲ್ಲಿ ಎಲ್ಲರೂ ಕೂಡ ಸೀಟ್ ಇರ್ತದೆ. ಲೈಕ್ ಎಕ್ಸಾಂಪಲ್ ಈ ಜನರಲ್ ಮೆರಿಟ್ ಅಂತ ಏನಿದೆ ಅಲ್ಲಿ ಎಲ್ಲರೂ ಕೂಡ ಸೀಟ್ ಇರ್ತವೆ. ಜನರಲ್ ಮೆರಿಟ್ ಅಂತಂದರೆ ನಿಮ್ಮೊಂದು ರ್ಯಾಂಕ್ ಮೇಲೆ, ನಿಮ್ಮ ರ್ಯಾಂಕ್ ಮೇಲೆ ಪ್ರತಿಯೊಬ್ಬರು ಕೂಡ ಸೀಟ್ ಇರ್ತದೆ. ಈಗ ಕ್ಯಾಸ್ಟ್ ವೈಸ್ ಬಂತಂದರೆ ಕೆಲವೊಂದಿಷ್ಟು ರಿಸರ್ವೇಷನ್ ಇರ್ತವೆ, ಅದು ಓಕೆ. ಜನರಲ್ ಮೆರಿಟಲ್ಲಿ ಆಲ್ ಓವರ್ ಕರ್ನಾಟಕದ ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಇರ್ತಾರೆ. ಸೊ ಹಂಗಾಗಿ ಎಲ್ಲ ಕಾಲೇಜು ಕೂಡ ನಿಮಗೆ ಟಾಪಲ್ ಕಾಲೇಜ್ ಇರುವಂಥದ್ದು ಮೇಲ್ಗಡೆ ಕೊಟ್ಕೋರಿ. ಓಕೆ, ನಿಮಗೆ ಟಾಪ್ ಇರುವಂಥದ್ದೇ ಪೋಸ್ಟ್ಗೆ ಕೊಡ್ರಿ, ನಿಮ್ಗೆ ಸಿಗಲ್ಲ ಅಂದ್ರೆ ಪರವಾಗಿಲ್ಲ ಮೇಲ್ಗಡೆ ಕೊಟ್ಕೊಳ್ಳಿ. ಅಂದರೆ ಜಸ್ಟ್ 1 ಲಕ್ ಮೇಲೆ ಸಿಕ್ಬಿಡ್ತದ. ಓಕೆ, ಅಂದರೆ ನೀವು ಕೆಲವೊಂದಿಷ್ಟು ಹುಡುಗರು ಏನೋ ಟಾಪ್ ಕಾಲೇಜಸ್ ಸಿಗಲ್ಲ ಅಂತ ಎಲ್ಲರೂ ಕೂಡ ಹಾಗೆ ಬಿಟ್ಟಾಕಿದ್ರೆ ನೀವು ಹಾಕಿರ್ತೀರ, ನಿಮಗೆ ಸಿಕ್ಕರೆ ಏನು ಮಾಡ್ತೀರ. ಸೊ ಹಂಗೆ ಆಪ್ಷನ್ ಎಂಟ್ರಿ ಕೊಡುವಾಗ ಟಾಪ್ ಕಾಲೇಜಸ್ನೇ ಮೇಲೆ ಕೊಡಿ, ಆಮೇಲೆ ಕೆಳಗಡೆ ಪ್ರಿಯಾರಿಟಿ ಸೆಕೆಂಡ್ ಥರ್ಡ್ ಆಮೇಲೆ ಹಂಗೆ ಎಲ್ಲರನ್ನು ಕೂಡ ಕೊಡ್ಕೊಂತ ಹೋಗಿ. ಗುಡ್ ನ್ಯೂಸ್, ಆಪ್ಷನ್ ಎಂಟ್ರಿಲ್ಲ ಈ ಸದ್ಯಕ್ಕೆ ನಿನ್ನೆ ಏನಾದ್ರು ಕೂಡ ಕಾಲೇಜ್ ಶೋ ಆಗ್ತಾಯಿತ್ತು, ಸೀಟ್ ಮ್ಯಾಟ್ರಿಕ್ಸ್ಗೋಸ್ಕರ ವೇಟ್ ಮಾಡ್ತಾಯಿತ್ತು. ಓಕೆ, ಬಿ ಫಾರ್ಮಸಿದು. ಸೊ ಫೈನಲಿ ಏನಂತಂದರೆ ಬಿ ಫಾರ್ಮಸಿ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ತಕ್ಕಂಗೆ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೀನಿ. ಇಲ್ಲ ನಾನು ಇನ್ನೊಂದು ಸ್ವಲ್ಪ ಬಿಟ್ಟು ಲಾಗಿನ್ ಆಗಿ ತೋರಿಸ್ತೀನಿ. ಓಕೆ, ಕಂಬೈಂಡಾಗಿ ಆಪ್ಷನ್ ಎಂಟ್ರಿ ಮಾಡೋದು ನಿಮ್ಗೆ ಗಾಳೆ ಲೈವ್ ಡೆಮೋ ಬೇಕಂತಂದರೆ ಹೇಳ್ಕೊಡ್ತೀನಿ. ಯಾಕಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಕೋರ್ಸಸ್ ಅಂದರೆ ಲೈಕ್ ಎಕ್ಸಾಂಪಲ್ MBBS ಮತ್ತು BMS ಮತ್ತು ಈಗ ಅದರ ತಕ್ಕನಾಗಿ ನೋಡಿ ಡಿ ಫಾರ್ಮಾ ಕಾಣಿಸ್ತಿಲ್ಲ ಸದ್ಯಕ್ಕೆ ನಮಗೆ, ಆ್ಯಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ಸು ಕೂಡ, ಆ್ಯಂಡ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಇಷ್ಟು ಕೂಡ ಕೋರ್ಸಸ್ಗಳು ಬರಬೇಕು. ಸೊ ಅದೆಲ್ಲನೂ ಕೂಡ ಬಂದ ತಕ್ಷಣ ಅವು ಕೂಡ ಕೋರ್ಸಸ್ ಏನಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಸದ್ಯಕ್ಕೆ ಬಿ ಫಾರ್ಮಸಿ ಬಂದತ್ತೆ. ಇದು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಬಿ ಫಾರ್ಮಸಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗ್ತದೆ. ಸರಿ, ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ. ಅಲ್ಲಿವರೆಗೂ ಚಲೋ, ಟೇಕ್ ಕೇರ್, ಬಾಯ್.